ನಮ್ಮೆಲ್ಲರಿಗೂ ದೇವರು ಹೇಳ್ತಿರಂತ ವಿಷಯ ಏನಂತಂದ್ರೆ, ನಾವು ಹೋಗಿ ಮೊದಲು ಶತ್ರುವನ್ನ ಜಯಿಸುವಾಗ ಪರಿಸ್ಥಿತಿಗಳನ್ನ ಸರಿ ಮಾಡುವ ಹಾಗೆ ದೇವರು ತಾನೇ ಸಹಾಯ ಮಾಡ್ತಾನೆ. ದಾವೀದನು ಹಲ್ಲೆಲೂಯಾ ಚೀಯೋನ್ ಕೋಟೆನ ಹಿಡಿದುಕೊಂಡ ಹಾಗೆ ನೀವು ಕೆಲವು ಆ ಗ್ರಾಮಗಳನ್ನ, ಕೆಲವು ಪಟ್ಟಣಗಳನ್ನ ಹಿಡಿದುಕೊಳ್ಳಿಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಈ ಮುಂಜಾನೆ ನಾನು ಪ್ರಾರ್ಥಿಸುವಂತವಾಗಿದ್ದೇನೆ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 35, 36, 37 ಮಾರ್ಕವಾಗಿ 35, 36, 37. ಅಷ್ಟರಲ್ಲಿ ಬಹಳ ಹೊತ್ತಾದ್ದರಿಂದ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಬಹಳವಾಯಿತು, ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅಂದದಕ್ಕೆ ಯೇಸು, ನೀವೇ ಅವರಿಗೆ ಊಟ ಕೊಡಿರಿ ಎಂದು ಉತ್ತರ ಕೊಟ್ಟನು. ಅದಕ್ಕವರು, ನಾವು ಹೋಗಿ 200 ಹಣಕ್ಕೆ ರೊಟ್ಟಿಯನ್ನು ಕೊಂಡುಕೊಂಡು ಅವರಿಗೆ ಊಟಕ್ಕೆ ಕೊಡಬೇಕೋ ಎಂದು ಕೇಳಲು ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ, ಹೋಗಿ ನೋಡಿಕೊಂಡು ಬನ್ನಿರಿ ಅಂದನು. ಇಲ್ಲಿ ವಿಷಯ ಏನು ಅಂತಂದ್ರೆ, ಶಿಷ್ಯರು ಪರಿಸ್ಥಿತಿನ ನೋಡಿ ಹೇಳ್ತಾರೆ. ಏನಂತಂದ್ರೆ ಜನರು ಬಹಳವಾಗಿ ಬಂದಿದ್ದಾರೆ. ಎಷ್ಟು ಸಾವಿರ ಜನ ಅಂದ್ರೆ 5,000ಕ್ಕಿಂತ ಹೆಚ್ಚಾದ ಜನ ಬಂದಿದ್ದಾರೆ. ಸಾಯಂಕಾಲ ಆಗ್ತದೆ, ಬೆಳಗ್ಗೆಯಿಂದ ಅವರು ಉಪದೇಶವನ್ನ ಕೇಳಿದ್ರೆ ನೀವೇನ್ ಮಾಡಿ ಅವ್ರಿಗೆ ಅಪ್ಪಣೆ ಕೊಡಿ, ಅಲ್ಲಿ ಪಕ್ಕದಲ್ಲಿರತಕ್ಕಂಥ ಹಳ್ಳಿಗೆ ಹೋಗಿ ಏನ್ ಮಾಡಿ ಅವರು ಆಹಾರವನ್ನ ತೆಗೆದುಕೊಳ್ಳಿ ಅಂತ ಹೇಳುವಾಗ ಯೇಸು ಸ್ವಾಮಿ ಅವರು ಹೇಳ್ತಾರೆ, ನೀವೇ ಅವ್ರಿಗೆ ಏನ್ ಮಾಡಿ ಊಟಕ್ಕೆ ಸಿದ್ಧತೆ ಮಾಡಿ ಅಂದಾಗ ಅವ್ರು ಹೇಳ್ತಾರೆ, 200 ರೂಪಾಯಿನ ಕೊಟ್ಟು ಇವರೆಲ್ಲರಿಗೋಸ್ಕರ ನಾವು ರೊಟ್ಟಿನ ಕೊಂಡುಕೊಳ್ಳಬೇಕು ಎಂಬುದಾಗಿ. ಅಲ್ಲೆಲೂಯಾ. ಇದರಲ್ಲಿ ದೇವರು ನಮ್ಗೆ ಏನನ್ನ ಹೇಳಲಿಕ್ಕೆ ಬರ್ತದೆ ಅಂತಂದ್ರೆ, ಬೆಳಗ್ಗೆ ಎಲ್ಲ ಅವರು ಕಾಲ್ನಡಿಗೆಯಾಗಿ ಬಂದು ಉಪದೇಶವನ್ನ ಕೇಳಿದ್ದಾರೆ. ಆದ್ರೆ ಅವ್ರು ತಿರುಗಿ ಹೋಗುವಾಗ ಅವ್ರಿಗೆ ಆಹಾರವನ್ನ ಕೊಟ್ಟು ಕಳಿಸಿಲ್ಲ ಅಂದ್ರೆ ಅವ್ರೇನಾಗ್ತಂದ್ರೆ, ಹೋಗತಕ್ಕಂಥ ದಾರಿಯ ಮಾರ್ಗದಲ್ಲಿ ಹೋಗತಕ್ಕಂಥ ಆ ಒಂದು ದಾರಿಯಲ್ಲಿ ಅವರು ಬಳಲಿ ಹೋಗ್ತಾರೆ ಅಥವಾ ಹಸುವಿನಿಂದ ದಣಿದು ಕುಗ್ಗಿ ಹೋಗ್ತಾರೆ ಎಂಬುದಾಗಿ ಮುಂದಾಗಿ ಕಂಡಂತ ದೇವರು ಅಲ್ಲಿ ಅವ್ರಿಗೆ ಹೇಳ್ತಾರೆ, ನೀವೇನ್ ಮಾಡಿ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ. ಅಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ನಮ್ಮ ವಿಷಯವನ್ನ ದೇವರಿಗೆ ಹೇಳಿ ದೇವರ ವಿಷಯದ ಮೇಲೆ ಕಾರ್ಯ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಇಲ್ಲ ಅಂತಂದ್ರೆ ದೇವರು ಕಾರ್ಯ ಮಾಡೋದಂತ ಆ ರೀತಿಯಾಗಲ್ಲ. ನಾವು ಆ ಒಂದು ಅಲ್ಲಿ ಬಂದಿರತಕ್ಕಂತ ಒಂದು ಜನರಿಗೆ ವಾಕ್ಯವನ್ನ ಕೇಳಿದ ನಂತರ ಮತ್ತೆ ಮಾರ್ಗವಾಗಿ ಹೋಗುವಾಗ ಅವ್ರಿಗೆ ಹಸಿವೆ ಉಂಟಾಗ್ತದೆ ಮುಂಚೆನೆ ದೇವರು ತಿಳ್ಕೊಂಡಿದ್ದಾರೆ ಎಂಬುದಾಗಿ. ಅಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆನೆ ಹೃದಯವನ್ನ ನೋಡತಕ್ಕಂಥ ದೇವರಿಗೆ ಚೆನ್ನಾಗಿ ಗೊತ್ತು. ಆದ್ರೂ ವಾಕ್ಯ ಏನ್ ಹೇಳ್ತದಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ ಎಂಬುದಾಗಿ. ಅಲ್ಲೆಲೂಯಾ. ವಿಷಯ ದೇವರಿಗೆ ಗೊತ್ತಿದೆ, ಆದ್ರೆ ಬಾಯಿ ಬಿಟ್ಟು ಯಾರು ಕೇಳಬೇಕು? ಅಲ್ಲೆಲೂಯಾ. ಬಾಯಿ ಬಿಟ್ಟು ನಾವು ಕೇಳಬೇಕು. ವಿಷಯ ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ವಿಷಯ ದೇವರಿಗೆ ಗೊತ್ತಿದೆ. ಯಾಕಂದ್ರೆ ಸಮಸ್ತವನ್ನು ನೋಡ್ತಕ್ಕಂಥ ದೇವರು, ಮುಂದೆ ಏನಾಗುತ್ತೆ ಅಂತ ತಿಳಿದಿರ್ತಕ್ಕಂಥ ದೇವರು. ಆತನಿಗೆ ಭವಿಷ್ಯನು ಮುಂದೆ ಗೊತ್ತಿರೋ ಕಾರಣ ನಮ್ಮ ಜೀವಿತದ ಏನಾಗುತ್ತೆ ಅಂತ ದೇವರಿಗೆ ಗೊತ್ತು. ಆದ್ರೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಅದನ್ನು ಕೊಡುವಂತದ್ದಾಗ್ತದೆ. ಅದಕ್ಕೆ ಹೇಳ್ತಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಹುಡುಕಿರಿ ನಿಮಗೆ ಸಿಗ್ತದೆ, ನಾವು ಹೋಗಿ ತಟ್ಟುವಾಗ ಏನಾಗ್ತದೆ ತೆರೀತದೆ ಎಂಬುದಾಗಿ. ಅಲ್ಲೆಲೂಯಾ. ಬೇಡಿಕೊಳ್ಳತಕ್ಕಂಥ ನಮ್ಮ ಜೀವಿತದಲ್ಲಿ ಏನಿರ್ಬಾರ್ದು ಅಂತಂದ್ರೆ, ಬೇಡಿಕೊಳ್ಳೋರಿಗೆ ನಾಚಿಕೆ ಇರಬಾರ್ದು ಎಂಬುದಾಗಿ. ಆ ಯಜಮಾನನು ಅಲ್ಲಿ ಆ ಸಾಮ್ಯವನ್ನು ಓದುವವರು ಹೇಳ್ತಾರೆ, ಆ ಯಜಮಾನನು ಕದವನ್ನ ತೆರೆದು ರೊಟ್ಟಿಯನ್ನ ಕೊಡುವ ತನಕ ಅವನು ಏನ್ ಮಾಡಲಿಲ್ಲ ಅಂತಂದ್ರೆ ಅವನು ಬಿಡ್ಲಿಲ್ಲ. ಅವನು ಹೋಗಿ ಕದ ತಟ್ಟುವಾಗ ಯಜಮಾನ ಹೇಳ್ತಾರೆ, ಏನಂತಂದ್ರೆ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನನಗೆ ತೊಂದರೆ ಕೊಡಬೇಡ, ನೀನು ಹೋಗು ಅಂತ ಹೇಳ್ತಾನೆ. ಆದ್ರೂ ಕೂಡ ಅವನು ನಾಚಿಕೆ ಇಲ್ಲದೆ, ಯಜಮಾನೇ ನೀನು ಕದ ತೆಗಿಲೇಬೇಕು, ನನ್ನ ಸ್ನೇಹಿತನು ದೂರ ದೇಶದಿಂದ ಬಂದಿದ್ದಾನೆ, ಅವನಿಗೆ ಆಹಾರಕ್ಕೆ ಊಟಕ್ಕೆ ಮಾಡಿದ ನಂತರ ಏನಿಲ್ಲ ಅನ್ನುವಾಗ ಅವನು ನಾಚಿಕೆ ಇಲ್ದಿರೆ ಯಜಮಾನ ಬಳಿಯಲ್ಲಿ ಅವನ ಅಂಗಾಲಾಚೆ ಬೇಡಿಕೊಳ್ಳುವಾಗ ಯಜಮಾನನು ತೆಗೆದು ಅವನಿಗೂ ಅವನ ಮನೆಗೂ ಸಾಕಾಗುವಷ್ಟು, ಬಂದಿರತಕ್ಕಂಥ ಸ್ನೇಹಿತನಿಗೂ ಸಾಕಾಗುವಷ್ಟು ರೊಟ್ಟಿನ ಕೊಡ್ತಾನೆ ಎಂಬುದಾಗಿ. ಬೇಡಿಕೊಳ್ಳತಕ್ಕಂಥ ವಿಷಯದಲ್ಲಿ ಖಂಡಿತವಾಗಿಯೂ ನಾಚಿಕೆ ಪಟ್ಟರೆ ನಮ್ಮ ಜೀವಿತಕ್ಕೆ ಅದನ್ನ ಒಂದರಲ್ಲಿ ನಾವು ಹೋಗ್ಬೋದು. ಆದ್ರೆ ಈ ಮುಂಜಾನೆ ವೇಳೆಗೆ ದೇವರು ಹೇಳ್ತಿದ್ರೆ, ಆ ಒಂದು ಬಂದಿರತಕ್ಕಂಥ ಜನರು ಅವರು ಹೋಗತಕ್ಕಂಥ ಮಾರ್ಗವಾಗಿ ಅವರು ದಣಿದು ಬಳಲುತ್ತಾರೆ. ಯಾಕೆಂದ್ರೆ ಕಾರಣ ಅವರಲ್ಲಿ ಹಸಿವೆ ಹೆಚ್ಚಾಗಿರೋದ್ರಿಂದ ಶಿಷ್ಯರಿಗೆ ದೇವರು ಹೇಳ್ತಾರೆ, ನೀವೇನ್ ಮಾಡಿ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುದಾಗಿ. ಅಲ್ಲೆಲೂಯಾ. ಮುಂಚಿತವಾಗಿ ದೇವರು ಎಲ್ಲವನ್ನ ತಿಳಿದುಕೊಂಡಂತ ದೇವರು ಆಗಿದ್ದಾರೆ. ಈ ಮುಂಚಾನೆ ವೇಳೆಯಲ್ಲಿ ನಾನು ಹೇಳುವಂತವನಾಗಿದ್ದೇನೆ, ಏನಂದ್ರೆ ಶತ್ರು ನಮ್ಮ ಜೀವಿತವನ್ನ ಚದುರಿಸಲಿಕ್ಕೆ ಬರುವಂತವನಾಗಿದ್ದಾನೆ. ಕಳ್ಳನ ಏನ್ ಮಾಡ್ತಾನೆ? ಕದ್ದುಕೊಳ್ಳಿಕ್ಕೂ ಹಾಳು ಮಾಡ್ಲಿಕ್ಕೆ ಬರ್ತಾನೆ ಅಂತ ಸತ್ಯವನ್ನು ಹೇಳುತ್ತಲ್ಲ, ಆ ಪ್ರಕಾರವಾಗಿ ಶತ್ರು ನಾಶ ಮಾಡ್ಲಿಕ್ಕೆ ಬರ್ತಾರೆ. ದೇವರು ನಮ್ಗೆ ಸಮೃದ್ಧಿನ ಕೊಡ್ಲಿಕ್ಕೆ, ಜೀವವನ್ನ ಕೊಡ್ಲಿಕ್ಕೆ ಬರ್ತಾರೆ ಎಂಬುದಾಗಿ. ಶತ್ರುವಿನ ಮೊದಲನೇ ಕಾರ್ಯ ಏನು ಅಂತಂದ್ರೆ, ಅಲ್ಲೆಲೂಯಾ, ಬೇರ್ಪಡಿಸುವಂತದ್ದಾಗಿದೆ. ಆಮೇಲೆ ಯೇಸು ಸ್ವಾಮಿಗೆ ಗೊತ್ತು ಅಲ್ಲಿ ಮುಂದೆ ಏನು ಸಂಭವಿಸಿದೆ ಅಂತ ದೇವರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ,
ನೀವೇ ಅವ್ರಿಗೆ ಏನ್ ಮಾಡಿ ಊಟಕ್ಕೆ ಕೊಡಿರಿ ಎಂಬುದಾಗಿ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕು. ಶತ್ರುವಿನ ಮೊದಲನೇ ಉದ್ದೇಶ ಅದನ್ನು ಬೇರ್ಪಡಿಸುವಂತಾಗಿದೆ. ಒಬ್ಬರ ಸಂಗಡ ಒಬ್ರು ಮಾತಾಡ್ಬಾರ್ದು, ಒಬ್ಬರ ಆಲೋಚನೆಗಳು ಇನ್ನೊಬ್ಬರಿಗೆ ಇಷ್ಟ ಆಗ್ಬಾರ್ದು, ಒಬ್ರು ಹೇಳ್ದನ್ನ ಇನ್ನೊಬ್ರು ಕೇಳಬಾರ್ದು, ಒಬ್ಬರಿಗೆ ಇನ್ನೊಬ್ರು ವಿಧೇಯರಾಗಬಾರ್ದು, ಒಬ್ಬೇ ಆಗ್ಬಾರ್ದು ಎಂಬುದಾಗಿ ಅವನು ಅವಿಧೇಯತ್ವವನ್ನ ತರುವಂತವನಾಗಿದ್ದಾನೆ, ಡಿಸ್ಒಬೀಡಿಯನ್ಸ್ ಅನ್ನು ಅವನು ತರುವಂತವನಾಗಿದ್ದಾನೆ. ಅಲ್ಲಿ ತಿಳ್ಕೊಳ್ಬೇಕು. ಫಿಲಿಪಿಯರ್ಗೆ ಕೊಲೊಸ್ಸೆಯರಿಗೆ ಬರೆದಂತ ಪತ್ರಿಕೆಗಳನ್ನು ಓದುವಾಗ ಇರ್ತದೆ, ಒಬ್ಬರಿಗೊಬ್ಬರು ಕ್ಷಮಿಸಬೇಕು, ಒಬ್ಬರ ವಿಷಯವನ್ನು ಕೇಳಿ ಇನ್ನೊಬ್ರು ಪ್ರಾರ್ಥನೆ ಮಾಡ್ಬೇಕಂತಾಗಿ ಅಲ್ಲಿ ಅಣ್ಣ ತಮ್ಮಂದರ ಮರ್ಯಾದೆ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಳ್ಬೇಕಂತಾಗಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ಪತ್ರಿಕೆಗಳನ್ನ ಓದಿ ನೋಡಿ. ಫಿಲಿಪಿಯರ್ಗೆ ಮತ್ತೆ ಕೊಲೊಸ್ಸೆಯರಿಗೆ ಬರೆದಾಗ ಹೇಗೆ ಒಬ್ಬ ಮನುಷ್ಯರು ತಗ್ಗಿಸಿಕೊಳ್ಬೇಕು, ಹಿರಿಯರಿಗೆ ಹೇಗೆ ಗೌರವ ಕೊಡ್ಬೇಕೆಂಬುದಾಗಿ. ಅಲ್ಲೆಲೂಯಾ. ತುಂಬಾ ಜನ ಮಾಡ್ತಿರ್ತಕ್ಕಂಥ ಈಗಿನ ಕಾಲಘಟ್ಟದಲ್ಲಿ ದೇವರು ಒಂದು ವರವನ್ನ ಕೊಟ್ಟಿದ್ದಾರೆ ಎಂಬುದಾಗಿ, ದೇವರು ಒಂದು ಅಭಿಷೇಕವನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದ ತಕ್ಷಣ ಮಾಡ್ತಕ್ಕಂಥ ಕೆಲಸ ಅಂತಂದ್ರೆ ನೆಕ್ಸ್ಟ್ ಅವ್ರು ಯಾವ ವಯಸ್ಸಲ್ಲಿರತಕ್ಕಂಥವ್ರಿಗೂ ಅನೇಕ ಜನರು ಗೌರವ ಕೊಡ್ತಿಲ್ಲ. ಕಾರಣ ನಾನು ಅಭಿಷೇಕ್ತನಾಗಿದ್ದೇನೆ, ನನಗೆ ದೇವರು ಅಭಿಷೇಕ ಕೊಟ್ಟಿದ್ದಾರೆ, ನಾನು ಯಾರಿಗೂ ನಾನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರು ಪರವಾಗಿಲ್ಲ ಅಂತ ತುಂಬಾ ಜನ ತಿಳ್ಕೊಂಡು ಅಂತ ಇದ್ದಾರೆ. ಅದು ಆ ರೀತಿಯಾಗಲ್ಲ. ದೇವರು ಅಭಿಷೇಕ ಕೊಟ್ಟಿರ್ಬೋದು, ದೇವರು ವರವನ್ನ ಕೊಟ್ಟಿರ್ಬೋದು. ದೇವರು ಯಾವ ಒಂದು ಅಳತೆಯಿಂದ ಅಳಿತಾರೆ ಅಂತಂದ್ರೆ ನಾವು ಯಾವಾಗ ಅಲ್ಲೆಲೂಯಾ ದೊಡ್ಡವರಿಗೆ ಅಭಿಷಕ್ತರಿಗೆ ನಾವು ಎಷ್ಟು ಒಬಿಡಿಯನ್ಸ್ ಆಗಿ ನಡ್ಕೊಳ್ತೀವೋ ಅದರ ಪ್ರಕಾರವಾಗಿ ದೇವರು ನಮ್ಮ ಜೀವಿತಕ್ಕೆ ಆತನು ಮುಂದಿನ ಒಂದು ನಮ್ಮ ಹಂತಕ್ಕೆ ತಲುಪಿಸುವಂತವನಾಗಿದ್ದಾನೆ. ಅಲ್ಲೆಲೂಯಾ. ಕಳೆದಲ್ಲಿ ನಾನು ಒಂದು ವಾಕ್ಯವನ್ನು ಓದುವ ಸಮಯದಲ್ಲಿ